ಎಲ್ರಿಗೂ ನಮಸ್ತೆ. ನಾನಿವತ್ತು ಸಾಯಂಕಾಲ ವಾಕಿಂಗ್ ಮಾಡ್ಕೊಂಡು ಹಾಗೆ ಪಾರ್ಕ್ ಹತ್ರ ಬಂದೆ. ಯಾಕಂದರೆ ದಿನ ಮೋಡ ಕವ್ಕೊಂಡೇ ಇರುತ್ತೆ, ಸಣ್ಣಗೆ ಮಳೆ ಹನಿತಾನೇ ಇರುತ್ತೆ. ಎಲ್ಲೂ ಹೊರಗಡೆ ಹೋಗೋದು ಓಡಾಡೋದೇ ಕಷ್ಟ. ಯಾವಾಗಂದ್ರೆ ಆವಾಗಲೇ ಮಳೆ ಶುರುವಾಗ್ಬಿಡುತ್ತೆ. ಹಾಗಾಗ್ಬಿಟ್ಟು ನಾನು ವಾಕಿಂಗ್ ಮಾಡಿಕೊಂಡು ಹಾಗೆ ಪಾರ್ಕ್ ಕಡೆ ಇವತ್ತು ಬಂದಿದ್ದೀನಿ. ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಿ, ವಯಸ್ಸಾಗ್ತಾ ನಮಗೆ ಸ್ವಲ್ಪ ಮೂಳೆಗಳೆಲ್ಲ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಡಾಕ್ಟ್ರು ಕೇಳಿದ್ರೆ ಡೆನ್ಸಿಟಿ ಕಮ್ಮಿ ಆಗಿಬಿಟ್ಟಿದೆ ಮೂಳೆದೆಲ್ಲ, ಫಿಸಿಯೋಥೆರಪಿ ಮಾಡಿಸ್ಕೊಳ್ರಿ ಅಥವಾ ಮನೆಯಲ್ಲಿ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ, ಎಕ್ಸಸೈಸ್ ಮಾಡಿ ಅಂತಾರೆ. ಕೆಲವರೆಲ್ಲ ಜಿಮ್ಮಿಗೆ ಹೋಗ್ತಾರೆ. ಮನೆಯಲ್ಲೇ ಜಿಮ್ಮಿನ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿರೋ ಅಂಥವ್ರು ಮನೆಯಲ್ಲೇ ಕೆಲವರು ಮಾಡ್ಕೊತಾರೆ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ಏರಿಯಾಕ್ಕೆ ಹೋದ್ರೂ ಎಲ್ಲೋದ್ರೂ ಎಲ್ಲ ಕಡೆನೂ ಪಾರ್ಕ್ಗಳು ಫೆಸಿಲಿಟಿ ಮತ್ತು ಅದರಲ್ಲಿ ಏನು ಎಕ್ಸಸೈಸ್ ಮಾಡೋದಕ್ಕೆ ಬೇಕಾಗೋಂಥ ಎಲ್ಲ ಮೆಷಿನ್ಸ್ಗಳು ಕೂಡ ಅಲ್ಲಿ ಇಟ್ಟಿರ್ತಾರೆ. ಮಕ್ಕಳಿಗೆ ಬೇರೆ ಕಡೆ, ಮಕ್ಳಿಗೆ ಮಾಡೋಕ್ಕೇ ಬೇರೆ ಕಡೆ ಇರುತ್ತೆ, ದೊಡ್ಡವ್ರಿಗೇ ಬೇರೆ ಕಡೆ ಇರುತ್ತೆ. ನಾನು ಕೂಡ ಅಲ್ಲಿ ಇವತ್ತು ಪಾರ್ಕಲ್ಲಿ ನೋಡಿದ ತಕ್ಷಣ, ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ಭದ್ರಾವತಿನಲ್ಲೂ ಚೆನ್ನಾಗಿತ್ತು ಪಾರ್ಕು. ಅಲ್ಲೆಲ್ಲ ಆನೆ, ಹುಲಿ, ಸಿಂಹ ಈ ಥರದ್ದೆಲ್ಲ ಆರ್ಟಿಫಿಷಿಯಲ್ ಪ್ರಾಣಿಗಳ ಚಿತ್ರನೇ ಇಟ್ಟಿರ್ತಿದ್ರು. ನಾವು ಅದ್ರ ಮೇಲೆಲ್ಲ ಕೂತ್ಕೊಂಡು ಆಟ ಆಡ್ತಿದ್ವಿ. ಆಮೇಲೆ ಜಾರಬಂಡಿ ಆಟ ಆಡೋದು ಅದೆಲ್ಲ ನೆನಪಾಯ್ತು ನಮಗೂ. ಜೋಕಾಲಿ ಆಡೋದು ಅದೆಲ್ಲ. ಇನ್ನು ಹಳ್ಳಿಗಳ ಕಡೆ ರಜಕ್ಕೆ ಬಂದಾಗ ನಾವು ಹಳ್ಳಿನಲ್ಲಿ ಮನೆಯಲ್ಲಿ ಅಥವಾ ಮರಕ್ಕೆ ಹಗ್ಗ ಕಟ್ಕೊಂಡು ಜೋಕಾಲಿ ಆಡ್ತಿದ್ವಿ. ಈಗ ಇಲ್ಲಿ ಇರೋದನ್ನು ನೋಡಿ ನಾನು ಕೂಡ ಒಂದು ಸಾರಿ ಎಲ್ಲದನ್ನು ಟ್ರೈ ಮಾಡಿದೆ, ಮಾಡೋಣ ಅಂತ ಅಂದ್ಬಿಟ್ಟು. ಕೆಲವೊಂದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ಕೆಲವೊಂದು ಮಾಡೋಕ್ಕಾಯ್ತು. ಅಂಥವುದನ್ನು ಮಾತ್ರ ನಾನು ಮಾಡಿದ್ದೀನಿ ಇವತ್ತು. ಬಟ್ ಬೆಂಗಳೂರಲ್ಲಿ ಯಾವ ಏರಿಯಾಕ್ಕೆ ಹೋದ್ರೂ ಎಲ್ಲ ಕಡೆನೂ ಇದು ಪಾರ್ಕ್ಗಳ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಬೆಳಗಿನ ಹೊತ್ತು ನಾವೇನು ಎಕ್ಸಸೈಸ್ ಮಾಡಬೇಕು ಸಾಯಂಕಾಲದೊತ್ತು, ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೂಡ ಅಲ್ಲಿ ಚೆನ್ನಾಗೇ ಇಟ್ಟಿರ್ತಾರೆ. ಮಕ್ಕಳಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ವಾಕಿಂಗ್ ಮಾಡ್ತಾರೆ. ಮತ್ತು ಅದನ್ನು ಇಟ್ಟಿರೋ ಅಂಥ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಎಕ್ಸಸೈಸ್ ಮಾಡೋ ಅಂಥವ್ರು ಎಕ್ಸಸೈಸ್ಗಳ್ನು ಕೂಡ ಮಾಡ್ತಾರೆ. ಮಕ್ಕಳುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಾರಬಂಡಿ ಮತ್ತು ಜೋಕಾಲಿಗಳನ್ನೆಲ್ಲ ಆಟ ಆಡ್ತಿದ್ದಾರೆ. ನಾವು ಅದನ್ನು ನೋಡ್ತಾ ನಾವು ಸಣ್ಣವರಿದ್ದಾಗ ಹೀಗೆ ಆಡ್ತಿದ್ವಲ್ವ ಅಂತ ಎಲ್ಲ ನೆನಪಾಯ್ತು ಇವತ್ತು. ವಯಸ್ಸಾಗ್ತಾ ನಾವು ಫಿಟ್ಟಾಗಿರಬೇಕು ಅಂದರೆ ದಿನಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಆದರೂ ನಾವು ವಾಕಿಂಗ್ ಮಾಡೋದಕ್ಕಾಗಲಿ ಅಥವಾ ಸಣ್ಣ ಪುಟ್ಟ ಎಕ್ಸಸೈಸ್ಗಳ್ನಾದ್ರೂ ಕೈಗೆ ಕಾಲಿಗೆ ಯೂಸ್ ಆಗೋ ಅಂಥವನ್ನ ನಾವು ಮಾಡಲೇಬೇಕಾಗುತ್ತೆ. ನಾವು ನೋಡಿ, ಇಲ್ಲಿ ದೊಡ್ಡವ್ರು ಕೂಡ ಅದು ಸೀಸಾ ಅಂತಾರೆ, ಅದನ್ನು ಆಟ ಆಡ್ತಾಯಿದ್ದಾರೆ. ಮತ್ತು ಈ ಪಾರ್ಕ್ ಪಕ್ಕನೇ ದೊಡ್ಡ ಟೆನ್ನಿಸ್ ಕೋರ್ಟು ಕೂಡ ಇದೆ. ಜೊತೆಗೆ ಅಲ್ಲಿ ದೊಡ್ಡ ಫೀಲ್ಡ್ ಕೂಡ ಇದೆ. ಅಲ್ಲೆಲ್ಲರೂ ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾರೆ. ಮತ್ತು ಬೇರೆ ಏನೇನು ಆಟಗಳು ಬೇಕು ಎಲ್ಲ ಆಟ ಆಡೋದಕ್ಕೂ ಫೀಲ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ನಾನು ಕೂಡ ಈ ಪಾರ್ಕಲ್ಲಿ ಎಲ್ಲದೂ ಒಂದೊಂದು ಸ್ವಲ್ಪ ನಿಮಗೆ ತೋರಿಸಿದ್ದೀನಿ ನಾನು. ಸೀನಿಯರ್ ಸಿಟಿಸನ್ಸ್ ಅಂತೂ ತುಂಬಾ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಇಲ್ಲಿ ಎಕ್ಸಸೈಸ್ಗಳನ್ನ ಮಾಡ್ತಾರೆ. ನೋಡಿ, ಎಲ್ಲದನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ತುಂಬಾ ಆ್ಯಕ್ಟಿವ್ ಆಗಿ ಓಡಾಡ್ತಾರೆ ಇವ್ರು. ನೋಡ್ರಿ, ಯೋಗಾಸನ ಅಲ್ಲೇ ಮಲ್ಕೊಂಡೇ ಮಾಡ್ತಾಯಿದ್ದಾರೆ. ಅಲ್ಲಿ ಮಲ್ಕೊಂಡು ಮಾಡೋದಕ್ಕೂ ಕೂಡ ಒಳ್ಳೊಳ್ಳೆ ಇದನ್ನು ವ್ಯವಸ್ಥೆನ ಮಾಡಿಟ್ಟಿದ್ದಾರೆ. ಯಾವುದು ಬೇಕೋ ನಮ್ಗೆ ಯಾವುದು ಉಪಯೋಗ ಆಗುತ್ತೆ, ಯಾವುದು ಈಸಿ ಆಗುತ್ತೆ
ಅದನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ನಾವು ಉಪಯೋಗಿಸ್ಕೋಬೋದು. ನೋಡಿ ಇದು ಒಂಥರ ಕೂತ್ಕೊಂಡು ಕೈಕಾಲು ಆಡಿಸೋದು. ಇದನ್ನೆಲ್ಲ ನಾವು ಮನೆಯಲ್ಲೇ ಇಟ್ಕೋಬೇಕು ಮಾಡಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಜೊತೆಗೆ ಮನೆಯಲ್ಲಿ ಇವೆಲ್ಲ ಇಟ್ಕೊಂಡ್ರೆ ಜಾಗನೂ ಸಾಕಾಗೋದಿಲ್ಲ. ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋವನ್ನು ನೋಡಿ. ಮತ್ತು ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತು ಯಂಗ್ಸ್ಟರ್ಸ್ಗಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಸಾರಿಗೆ ಅದು ಆಗ್ತಿರಲಿಲ್ಲ. ಅದಕ್ಕೆ ಸುಮಾರು ಸಾರಿ ಮಾಡಿ ಟ್ರೈ ಮಾಡಿ ಮತ್ತೆ ಅದನ್ನು ಸೆಟ್ ಮಾಡಿಕೊಂಡು ಮಾಡ್ತಾಯಿದ್ರು. ನಿಜವಾಗ್ಲೂ ಆರೋಗ್ಯನೇ ಭಾಗ್ಯ ನಮಗೆ. ಎಷ್ಟು ದುಡ್ಡಿದ್ರೂ ಆರೋಗ್ಯ ಒಂದಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು.